ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳುವುದು ಒಂದು ಅದ್ಭುತ ರಾಶಿಯ ಬಗ್ಗೆ. ಅದು ಯಾವ ರಾಶಿ ಅಂದರೆ ಧನು ರಾಶಿಯ ಬಗ್ಗೆ. ಧನು ರಾಶಿಯವರ ಚಿಂತನೆಗಳು ಹೇಗೆ, ಅವರ ಹಾವ ಭಾವ ಹೇಗೆ ಇರುತ್ತದೆ, ಅವರಿಗೆ ಹೊಂದಾಣಿಕೆ ಆಗುವ ರಾಶಿಗಳು ಯಾವುವು ಹಾಗೂ ಹೊಂದಾಣಿಕೆ ಆಗದೆ ಇರೋ ರಾಶಿಗಳು ಯಾವುವು ಹಾಗೂ ಧನು ರಾಶಿಯವರ ಜೀವನ ವೃತ್ತಿ ಜೀವನ ಕುಟುಂಬದಲ್ಲಿ ಇವರ ಪ್ರೆಸೆನ್ಸ್ ಹೇಗೆ ಇರುತ್ತೆ, ಇದರ ಎಲ್ಲದರ ವಿಚಾರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ನೋಡಿ ಸ್ನೇಹಿತರೆ, ನಾನು ಧನು ರಾಶಿಯವರ ಬಗ್ಗೆ ಎಲ್ಲದರ ಕುರಿತು ಹಲವು ಮಾಹಿತಿಗಳನ್ನು ನಾನು ಜಾತಕದಲ್ಲಿ ಎಲ್ಲ ರಾಶಿಗಳನ್ನು ನೋಡಿದ್ದೇನೆ. ಇಂದು ನನಗೆ ಧನು ರಾಶಿಯವರ ಬಗ್ಗೆ ಹೇಳಬೇಕೆಂದು ಬಂದಿದ್ದೇನೆ. ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ಎಂದು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾತಕ ನೋಡಿ ತಿಳಿಸುತ್ತೇನೆ. 12 ರಾಶಿ ಚಕ್ರಗಳಲ್ಲಿ 9ನೇದಾಗಿ ಬರುವ ಧನು ರಾಶಿ ಇತರ ಎಲ್ಲ ರಾಶಿಗಳಿಗಿಂತ ಹೆಚ್ಚು ಹಾಸ್ಯ ಪ್ರಜ್ಞೆ ಉಳ್ಳ ರಾಶಿಯಾಗಿದೆ. ಅತಿ ಹೆಚ್ಚು ಉದಾರ ಗುಣಗಳನ್ನು ಹೊಂದಿರುವ ಇವರು ತಮ್ಮ ಕೈ ಮೀರಿದ ವಿಚಾರಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವ ವಿಭಿನ್ನರು. ಸ್ವಾತಂತ್ರ್ಯ, ಪ್ರಯಾಣ, ಸಮಾಜಮುಖಿ, ಸ್ನೇಹ ಗುಣ ಇರುವ ಇವರಿಗೆ ಕಟ್ಟಿಹಾಕುವುದು, ನಿರ್ಬಂಧಿಸುವುದು ಇಷ್ಟವೇ ಆಗುವುದಿಲ್ಲ. ಇನ್ನು ಹಲವಾರು ವಿಚಾರಗಳಿಗಾಗಿ ಇತರೆ ರಾಶಿಗಳಿಗಿಂತ ಧನುರಾಶಿ ವಿಶಿಷ್ಟವಾಗಿದೆ. ಧನುರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು: ವರ್ತನೆ, ಗುಣ, ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗುವುದಿಲ್ಲ, ರಾಶಿಯ ಸಂಕೇತ, ಅರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ, ಇತರ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ಇಂದು 12 ರಾಶಿ ಚಕ್ರಗಳಲ್ಲಿ 9ನೇದಾಗಿ ಬರುವ ಹಾಗೂ ಬೆಂಕಿಯ ಅಂಶದ ಧನುರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಧನುರಾಶಿಯ ಪ್ರಾಥಮಿಕ ವಿಷಯಗಳಿವು. ಧನುರಾಶಿಯ ಅಂಶ ಬೆಂಕಿ, ಆಳುವ ಗ್ರಹದಲ್ಲಿ ನೋಡುವುದಾದರೆ ಗುರು ಬಣ್ಣ ನೀಲಿ ಗುಣ, ರೂಪಾಂತರ ದಿನ ಗುರುವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಮಿಥುನ, ಮೇಷ. ಅದೃಷ್ಟ ಸಂಖ್ಯೆ 3, 7, 9, 12, 21. ದಿನಾಂಕ ನವೆಂಬರ್ 22ರಿಂದ ಡಿಸೆಂಬರ್ 21ರವರೆಗೆ. ಇವರ ಗುಣ ಸ್ವಭಾವ ನೋಡೋದಾದರೆ ಸಾಮರ್ಥ್ಯಗಳು: ಉದಾರತ್ವ, ಆದರ್ಶವಾದಿ, ಉತ್ತಮ ಹಾಸ್ಯ ಪ್ರಜ್ಞೆ. ದೌರ್ಬಲ್ಯಗಳು ಯಾವುವು ಅಂದರೆ ತನ್ನ ಕೈಲಾಗುವುದಕ್ಕಿಂತ ಮಿಗಿಲಾಗಿ ಭರವಸೆ ನೀಡುವುದು ಈ ರಾಶಿಯವರದ್ದು. ತಾಳ್ಮೆ ಇಲ್ಲದಿರುವುದು, ಯಾವುದೇ ಲಾಜಿಕ್ ಅಂದರೆ ರಾಜತಾಂತ್ರಿಕತೆ ಇಲ್ಲದೆ ಇರುವುದು, ಬಾಯಿಗೆ ಬಂದದ್ದು ಹೇಳುವುದು ಇವರದ್ದು. ಧನುರಾಶಿಯ ಇಷ್ಟಗಳು ಯಾವುವು ಗೊತ್ತಾ? ಸ್ವಾತಂತ್ರ್ಯ, ಪ್ರಯಾಣ, ತತ್ವಶಾಸ್ತ್ರ ಹಾಗೂ ಹೊರಾಂಗಣದಲ್ಲಿರುವುದು ಇವರಿಗೆ ಇಷ್ಟ. ಧನುರಾಶಿ ಇಷ್ಟಪಡದವು ಯಾವುವು? ಅಂಟಿಕೊಳ್ಳುವ ಜನರು, ನಿರ್ಬಂಧಿತರಾಗಿರುವುದು, ಅನಗತ್ಯ ಸಿದ್ಧಾಂತಗಳು ಹೇಳುವುದು ಇವರಿಗೆ ಇಷ್ಟವಾಗುವುದಿಲ್ಲ. ವಿವರಣೆಗಳು: ಧನುರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿ ಚಕ್ರಗಳು ಮೇಷರಾಶಿ. 2 ಸಾಮಾಜಿಕ ಸಾಹಸ ಮತ್ತು ಹೊಸ ಸವಾಲುಗಳನ್ನು ಪ್ರೀತಿಸುವ ವಿನೋದ ಪ್ರೀತಿಯ ರಾಶಿಗಳು. ಅವರಿಬ್ಬರು ಸ್ವಾಭಾವಿಕವಾಗಿ ಆಶಾವಾದಿಗಳಾಗಿದ್ದು ಸಾಮರಸ್ಯ ಸಕಾರಾತ್ಮಕ ಸಂಬಂಧವನ್ನು ಮಾಡುತ್ತಾರೆ. ಕುಂಭರಾಶಿಯವರದ್ದು ಕುಂಭರಾಶಿ ಸೃಜನಶೀಲತವಾಗಿದೆ. ಅವರಿಬ್ಬರು ಬದಲಾವಣೆ ಮತ್ತು ವೈವಿಧ್ಯತೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಾರೆ. ಆಳವಾದ ಚರ್ಚೆಗಳನ್ನು ಇಷ್ಟಪಡುವ ಇಬ್ಬರು ಆಸಕ್ತಿದಾಯಕ ವ್ಯಕ್ತಿಗಳು. ಸಿಂಹರಾಶಿಯಲ್ಲಿ ನೋಡುವುದಾದರೆ 2 ರಾಶಿಗಳು ಸ್ವತಂತ್ರ ಮನೋಭಾವದ, ಪ್ರೀತಿಯ ಸಾಹಸ ಮತ್ತು ಒಂದೇ ರೀತಿಯ ಸೆಕ್ಸ್ ಡ್ರೈವರ್ಗಳನ್ನು ಹೊಂದಿರುವುದರಿಂದ ಅತ್ಯುತ್ತಮ ಹೊಂದಾಣಿಕೆ ಆಗಬಲ್ಲ ರಾಶಿ ಎನ್ನಬಹುದು. ಧನುರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಯಾವುವು ನೋಡೋಣ. ವೃಷಭ ರಾಶಿಯವರು ಹೆಚ್ಚು ಮನೆಯಲ್ಲೇ ಇರಲು ಇಷ್ಟಪಡುತ್ತಾರೆ. ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳಲು ಬಯಸುವುದಿಲ್ಲ. ಇದು ಸಾಹಸ ಪ್ರೀತಿಯ ಗುಣದ ಧನುರಾಶಿಯವರೊಂದಿಗೆ ಘರ್ಷಿಸುತ್ತದೆ. ಮಕರ ರಾಶಿಯಲ್ಲಿ ನೋಡುವುದಾದರೆ ಮಕರ ರಾಶಿಯವರು ಪ್ರಾಯೋಗಿಕವಾಗಿರುತ್ತಾರೆ. ಆದ್ದರಿಂದಲೂ ಅವರು ಧನುರಾಶಿಯ ಸಂಗಾತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೆಂದು ಮಕರ ರಾಶಿಯವರಿಗೆ ಅನಿಸಬಹುದು. ಕನ್ಯಾ ರಾಶಿಗಳಿಗೆ ಭದ್ರತೆ ಮತ್ತು ಬದ್ಧತೆಯ ಅಗತ್ಯವಿರುತ್ತದೆ ಮತ್ತು ಹಾರಾಟ, ಸ್ವಾತಂತ್ರ್ಯ, ಪ್ರವಾಸಿ ಗುಣದ ಧನುರಾಶಿಗೆ ಹಾರಾಟ ತುಂಬ ಪರಿಪೂರ್ಣವಾಗಿರಬೇಕು. ಧನುರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ ನೋಡೋಣ. ಧನುರಾಶಿಯಲ್ಲಿ ಸೂರ್ಯೋದಯನಿಗೆ ಜನಿಸಿದವರು ತಮಾಷೆ, ಹಾಸ್ಯಮಯ ಮತ್ತು ಅವರು ತಮ್ಮ ಸಂಬಂಧಗಳನ್ನು ವಿನೋದ ಮತ್ತು ನಿರಾಂತಕವಾಗಿ ಆನಂದಿಸುತ್ತಾರೆ. ಅವರು ತಮ್ಮ ಭಾವೋದ್ರಿಕ್ತ ಅಭಿವ್ಯಕ್ತಿಶೀಲ ಸ್ವಭಾವಕ್ಕೆ ತಕ್ಕಂತೆ ಮುಕ್ತ ಮನಸ್ಸಿನ ಪಾಲುದಾರರನ್ನು ಹುಡುಕುತ್ತಿರುತ್ತಾರೆ. ಹೊಸ ಮತ್ತು ಉತ್ತೇಜಕವಾದದ್ದು ಪ್ರಯತ್ನಿಸುವ ಮನಸ್ಥಿತಿಯಲ್ಲಿ ಯಾವಾಗಲೂ ಸ್ನೇಹ ಮತ್ತು
ಪ್ರೀತಿಯ ನಡುವಿನ ರೇಖೆಯನ್ನು ಗುರುತಿಸಲು ಅವರಿಗೆ ಕಷ್ಟವಾಗುತ್ತದೆ ಸ್ನೇಹಿತರೆ. ಜೊತೆಗೆ ಪ್ರೀತಿ ಮತ್ತು ಲೈಂಗಿಕ ಸಂಬಂಧಗಳ ನಡುವೆಯೂ ಇವರಿಗೆ ಇದೇ ಸಮಸ್ಯೆ ಇದೆ. ಧನುರಾಶಿಯ ಪಾಲುದಾರರು ತಮ್ಮ ಸಂಬಂಧವನ್ನು ಅನುಮತಿಸಲು ಸಿದ್ಧರಿದ್ದರೆ ಧನುರಾಶಿಯ ಹೊಂದಾಣಿಕೆ ಬದಲಾವಣೆ ಮತ್ತು ವೈವಿಧ್ಯತೆಯನ್ನು ಅವಲಂಬಿಸುತ್ತಾರೆ. ಧನುರಾಶಿಯವರು ತಮ್ಮ ಸಂಗಾತಿಯನ್ನು ಬೌದ್ಧಿಕವಾಗಿ ಬಯಸುತ್ತಾರೆ. ಸಾಕಷ್ಟು ಶಾಂತವಾಗಿದ್ದರೆ ಅದೇ ಸಮಯದಲ್ಲಿ ದೃಢವಾಗಿರುತ್ತಾರೆ. ಅವರ ಅಭಿಪ್ರಾಯಗಳು ಮತ್ತು ಆಯ್ಕೆಗಳ ಬಗ್ಗೆ ನಿರ್ದಿಷ್ಟವಾಗಿರಬೇಕು. ಬಹುತೇಕ ಯಾರನ್ನಾದರೂ ಗೌರವಿಸುವ ಸಾಮರ್ಥ್ಯದೊಂದಿಗೆ ಅವರ ಜೀವನದಲ್ಲಿ ಬರುವ ಜನರಲ್ಲಿ ಯಾವಾಗಲೂ ಉತ್ತಮವಾದದನ್ನು ನಿರೀಕ್ಷಿಸುತ್ತಾರೆ ಇವರು. ಇದು ನಂಬಿಕೆ ಮತ್ತು ನಿರಾಶೆಯ ಸಂಕೇತವಾಗಿದೆ. ಧನುರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ನೋಡೋಣ. ಸ್ನೇಹಿತರು ಇದು ರಾಶಿಚಕ್ರದ ಅಂತ್ಯದ ಸಕಾರಾತ್ಮಕ ಮತ್ತು ಮೋಜಿನ ಚಿಹ್ನೆಗಳಲ್ಲಿ ಒಂದಾಗಿದೆ. ಇವರು ಸ್ನೇಹಿತರಲ್ಲಿ ಜನಪ್ರಿಯವಾಗಿದ್ದು ಸಾಮಾಜಿಕ ಸಂಪರ್ಕಗಳ ವ್ಯಾಪಕ ವಲಯವನ್ನು ಸೃಷ್ಟಿಸುತ್ತದೆ. ಅವರು ಜೀವನ ಮತ್ತು ಸಂಸ್ಕೃತಿಯ ವೈವಿಧ್ಯತೆಯನ್ನು ಆನಂದಿಸುತ್ತಾರೆ. ತಮ್ಮನ್ನು ವಿಭಿನ್ನ ಜನರೊಂದಿಗೆ ಸುತ್ತುವರೆದಿರುತ್ತಾರೆ ಈ ರಾಶಿಯವರು ಮತ್ತು ಜಗತ್ತಿನಾದ್ಯಂತ ಸ್ನೇಹಿತರಾಗುತ್ತಾರೆ ಇವರು. ಉದಾರ ಮತ್ತು ದಯೆಯ ಇವರು ತಮ್ಮ ಜೀವನ ತತ್ವ ಚಿಂತನೆಗಳಲ್ಲೂ ಗಮನದಲ್ಲಿಟ್ಟುಕೊಂಡು ನಗುವಷ್ಟು ಸಮಯವನ್ನು ಕಂಡುಕೊಳ್ಳುತ್ತಾರೆ ಇವರು. ಪ್ರತಿಯೊಬ್ಬರೂ ಅವರನ್ನು ಸ್ನೇಹಿತರಾಗಿ ಹೊಂದಲು ಅದೃಷ್ಟಶಾಲಿಯಾಗಿರಬೇಕು. ಕುಟುಂಬದಲ್ಲಿ ಧನುರಾಶಿಯ ಅಸಮಂಜಸ ಮತ್ತು ಚಲಿಸಬಲ್ಲ ಪಾತ್ರವು ಕೆಲವೊಮ್ಮೆ ಕುಟುಂಬದ ವಿಷಯಗಳಿಗೆ ಆಸಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಸ್ನೇಹಿತರೆ. ಅವರ ದೃಷ್ಟಿಕೋನಗಳು ವಿಶಾಲವಾಗಿದೆ ಮತ್ತು ಅವರ ನಂಬಿಕೆಗಳ ಸಮೂಹ ಇನ್ನೂ ವಿಸ್ತಾರವಾಗಿದೆ. ಈ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಜಗತ್ತನ್ನು ತಮ್ಮ ಮನೆಯಾಗಿ ನೋಡುತ್ತಾರೆ. ಧನುರಾಶಿಯವರ ವೃತ್ತಿ ಜೀವನ ಮತ್ತು ಹಣ. ಧನುರಾಶಿ ಅವರ ಮನಸ್ಸಿನಲ್ಲಿ ದೃಶ್ಯೀಕರಿಸಿದಾಗ ಅವರು ಸ್ಪಷ್ಟವಾದ ಗಮನವನ್ನು ಪಡೆಯುತ್ತಾರೆ ಈ ರಾಶಿಯವರು ಮತ್ತು ಅವರ ದೃಷ್ಟಿಕೋನಗಳನ್ನು ಭೂಮಿಗೆ ತರಲು ಅವರು ಎಲ್ಲವನ್ನು ಮಾಡುತ್ತಾರೆ. ಇನ್ನು ಈ ಗಮನವು ಆಗಾಗ್ಗೆ ಕಳೆದು ಹೋಗುತ್ತದೆ ಮತ್ತು ದಾರಿ ಉದ್ದಕ್ಕೂ ವಿಚಲಿತಗೊಳ್ಳುತ್ತದೆ. ಕ್ರಿಯಾತ್ಮಕ ಕೆಲಸದ ವಾತಾವರಣ ಮತ್ತು ತಂಡದ ಕೆಲಸಗಳನ್ನು ಆನಂದಿಸುತ್ತಾರೆ ಇವರು. ಇತರರು ಆಯಾಸಗೊಂಡಾಗ ಕೆಳಗಿರುವಾಗ ಅವರ ಉತ್ಸಾಹವನ್ನು ಎತ್ತುತ್ತಾರೆ. ಟ್ರಾವೆಲ್ ಏಜೆಂಟ್, ಛಾಯಾಗ್ರಾಹಕ, ಸಂಶೋಧಕ, ರಾಯಭಾರಿ ಮತ್ತು ಎಲ್ಲ ಸ್ವತಂತ್ರ ಚಟುವಟಿಕೆಗಳು ಅವರಿಗೆ ಸೂಕ್ತವಾದ ಕೆಲಸಗಳಾಗಿದೆ. ಇದು ಅವರ ಸಮಯವನ್ನು ಸಂಘಟಿಸಲು ಸಾಕಷ್ಟು ಸ್ಥಳಾವಕಾಶವನ್ನು ನೀಡುತ್ತದೆ. ಹಣವು ಪ್ರತಿ ಧನುರಾಶಿಯವರ ದುರ್ಬಲ ತಾಣವಾಗಬಹುದು ಅಥವಾ ಅವರು ತಮ್ಮ ಎಲ್ಲ ಹಂಬಲಗಳಿಗೆ ಮುಕ್ತರಾದರೆ ಅತಿಯಾದ ಖರ್ಚು ಅವರ ಜೀವನ ವಿಧಾನವಾಗುತ್ತದೆ. ಅವರ ದೃಷ್ಟಿಕೋನವು ಅತ್ಯಂತ ಸಕಾರಾತ್ಮಕವಾಗಿದೆ. ಈ ಜಗತ್ತಿನಲ್ಲಿ ನೋಡಲು, ಹೊಂದಲು, ಸ್ಪರ್ಶಿಸಲು ತುಂಬ ಇದೆ ಎಂಬ ಅರಿವಿನಿಂದಾಗಿ ತಮ್ಮ ಸಮಯವನ್ನು ಉಳಿಸುವ ಅಥವಾ ಎಚ್ಚರಿಕೆಯಿಂದ ಯೋಜಿಸುವ ಯಾವುದೇ ಸಮಯವನ್ನು ವ್ಯರ್ಥ ಮಾಡುವುದು ಅವಮಾನ ಎಂದು ಅವರು ಭಾವಿಸುತ್ತಾರೆ. ಅವರು ತೆಗೆದುಕೊಳ್ಳಬಹುದಾದ ಅಪಾಯಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಪ್ರಪಂಚ ಅವರಿಗೆ ಅಗತ್ಯವಿರುವ ಎಲ್ಲವನ್ನು ಒದಗಿಸುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.